27 ವರ್ಷದ ಸಮರ್ಥ್ ಮಲ್ಲಿಕಾರ್ಜುನ್ ಇವರು ಹುಟ್ಟಿದ್ದು 1998 ಫೆಬ್ರವರಿ 9. ಕರ್ನಾಟಕದ ಪ್ರಖ್ಯಾತ ರಾಜಕಾರಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮಗ. ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಮತ್ತು ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ. ಇವರ ಕುಟುಂಬದಲ್ಲಿ ರಾಜಕೀಯವೇ ರಕ್ತದಲ್ಲಿ ಬಂದಿದೆ. ಇವರ ತಂದೆ ತಾಯಿ ಹೆಸರು ಕೇಳಿದ್ರೆ ಅಪ್ಪ ಎಸ್ ಮಲ್ಲಿಕಾರ್ಜುನ್ ಅವರು ಕರ್ನಾಟಕ ಸರ್ಕಾರದ ಗಣಿಗಳು ಮತ್ತು ತೋಟಗಾರಿಕೆ ಸಚಿವರಾಗಿದ್ದಾರೆ. ಅಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಯಿಂದ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಇವರ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಇವರು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು 12ನೇ ತರಗತಿವರೆಗೆ ತಮಿಳುನಾಡಿನ ಕೊಡೈಕೆನಲ್ನಲ್ಲಿ ಓದಿದ್ದಾರೆ. ಅಲ್ಲಿ ತುಂಬಾ ಟ್ಯಾಲೆಂಟೆಡ್ ವಿದ್ಯಾರ್ಥಿಯಾಗಿ ಗುರುತಿಸಲ್ಪಟ್ಟಿದ್ರು. ನಂತರ ಉನ್ನತ ಶಿಕ್ಷಣ ವಿದೇಶಕ್ಕೆ ಹೋಗಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ನಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ 3 ವರ್ಷ ವ್ಯಾಸಂಗವನ್ನ ಮಾಡಿ ಬಿಸಿನೆಸ್ ಹಾಗೂ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಸ್ಟರ್ಸ್ ಪಡೆದಿದ್ದಾರೆ. ಈಗ ಶಿಕ್ಷಣ ಮುಗಿಸಿ ಬಂದ ನಂತರ ಸಮರ್ಥ್ ಅವರು ಕುಟುಂಬದ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಬಾಪೂಜಿ ವಿದ್ಯಾಸಂಸ್ಥೆ ಮತ್ತು ಶಾಮನೂರು ಶುಗರ್ ಕಂಪನಿಗಳನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇನ್ನು ಇವರು ರಾಜಕೀಯಕ್ಕೆ ಬಂದದ್ದು 2023ರಲ್ಲಿ. ಅಪ್ಪನ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡಿದ್ರು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಅಮ್ಮನಿಗೆ ಬೆಂಬಲವಾಗಿ ಚಪ್ಪಲಿ ಹಾಕದೆ ಬರಿಗಾಲಿನಲ್ಲಿ ಬಿಸಿಲಿನಲ್ಲಿ ತಿರುಗಾಡಿ ಪ್ರಚಾರ ಮಾಡಿದ್ದು ಎಲ್ಲರ ಗಮನ ಸೆಳೆದಿತ್ತು. ಆ ಸಮಯದಲ್ಲಿ ಚಪ್ಪಲಿ ಬಿಟ್ಟು ಓಡಾಡಿದ್ದು ಕೇವಲ ಒಂದು ವಾಗ್ದಾನ ಅಲ್ಲ, ಅದು ಜನರ ಮೇಲಿನ ಪ್ರೀತಿ ಮತ್ತು ಸಮರ್ಪಣೆಯ ಸಂಕೇತ ಅಂತ ಹೇಳಿಕೊಂಡಿದ್ರು. ಇನ್ನು ಇವರ ಒಟ್ಟು ಆಸ್ತಿ ಬಗ್ಗೆ ಮಾತನಾಡುವುದಾದ್ರೆ ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಆಸ್ತಿ ಸುಮಾರು 4,25,00,000 ರೂಪಾಯಿ. ಅವರು ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಸಮರ್ಥ್ ಹತ್ತಿರ 1,93,000 ಇದ್ದು, ಒಂದು ಮೊಬೈಲ್, ಕಂಪ್ಯೂಟರ್ ಸೇರಿ ಗೃಹ ಉಪಯೋಗಿ ವಸ್ತುಗಳ ಮೌಲ್ಯ 33,03,000 ರೂಪಾಯಿ. 2024 ಹಾಗೂ 2025ರಲ್ಲಿ ಇವರ ಆಸ್ತಿ 94 ಲಕ್ಷ ಇದೆ ಅಂತ ಘೋಷಣೆಯನ್ನ ಮಾಡಿದ್ರು. ಸಮರ್ಥ್ ಒಟ್ಟು ಸ್ಥಿರಾಸ್ತಿ 2,17,00,000. ಸಮರ್ಥ್ ಒಟ್ಟು ಚರಾಸ್ತಿ 2,08,00,000. ಸಮರ್ಥ್ ಹೆಸರಲ್ಲಿ ಯಾವುದೇ ವಾಹನಗಳಿಲ್ಲ, ಆದರೆ 14 ಲಕ್ಷ ಮೌಲ್ಯದ ಬಂಗಾರವಿದೆ ಅಂತ ತಿಳಿಸಿದ್ದಾರೆ. ಇನ್ನು ಸಮರ್ಥ್ ಅವರ ಹೆಸರಲ್ಲಿ ಸುಮಾರು 3.5 ಕೋಟಿ ಸಾಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ತನ್ನ ತಂದೆಯಿಂದಲೇ ಇಷ್ಟು ಹಣವನ್ನು ಸಾಲ ಪಡೆದುಕೊಂಡಿದ್ದಾಗಿ ತಿಳಿಸಿದ್ದಾರೆ. ಸಹೋದರಿ ಶ್ರೇಷ್ಠ ಅವರ ಆಯಿಗೆ ಸುಮಾರು 4.5 ಲಕ್ಷ ಹಣವನ್ನ ಸಾಲವಾಗಿ ಕೊಟ್ಟಿದ್ದಾರಂತೆ. ಇನ್ನು ಇವರು ಮದುವೆ ಆಗಿದ್ದಾರಾ ಅಂತ ಕೇಳಿದ್ರೆ ಇನ್ನು ಮದುವೆ ಆಗಿಲ್ಲ. ಸ್ನೇಹಿತರೆ, ಇವರ ಫೋಕಸ್ ಈಗ ಪೂರ್ತಿ ರಾಜಕೀಯ ಮತ್ತು ಜನಸೇವೆಯ ಮೇಲೆ ಇದೆ. ಕುಟುಂಬದ ಪರಂಪರೆಯನ್ನು ಮುಂದುವರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆದರೆ ಇವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ. ಸ್ವಚ್ಛ ಇಮೇಜ್ ಹೊಂದಿದ ಯುವ ನಾಯಕ ಇವರು. ಇದು ಇವರ ಆರಂಭಿಕ ಹಂತದ್ದು. ಇನ್ನು ಮುಂದೆ ಜನಸೇವೆಯಲ್ಲಿ ಹೆಚ್ಚು ಬೆಳೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.